ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 9 ಸೃಜನ ಶಕ್ತಿಗಾಗಿ ಬ್ರಹ್ಮನ ಪ್ರಾರ್ಥನೆ. ಇದರಿಂದ ಇವತ್ತು 36ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 36. ಜ್ಞಾತೋಹಂ ಭವತಾ ತ್ವದ್ಯ ದುರ್ವಿಘ್ನೇಯೋಪಿ ದೇಹಿನಾಂ ಯನ್ಮಾಂ ತ್ವಂ ಮನ್ಯಸೇಯುಕ್ತಂ ಭೂತೇಂದ್ರಿಯ ಗುಣಾತ್ಮಭಿಃ. ಅನುವಾದ: ಬದ್ಧಾತ್ಮರಿಗೆ ನಾನು ಸುಲಭವಾಗಿ ವೇದ್ಯನಲ್ಲದಿದ್ದರೂ ನೀನು ಈ ದಿನ ನನ್ನನ್ನು ತಿಳಿದಿರುತ್ತೀಯೇ, ಏಕೆಂದರೆ ನನ್ನ ವ್ಯಕ್ತಿತ್ವವು ಯಾವುದೇ ಭೌತಿಕ ವಸ್ತುಗಳ ಸೇರಿಕೆಯಿಂದ ಆದುದಲ್ಲ ಮತ್ತು ಮುಖ್ಯವಾಗಿ ಸ್ಥೂಲ ಪಂಚಭೂತಗಳಿಂದ ಮತ್ತು ಸೂಕ್ಷ್ಮ ವಿಷಯತ್ರಯಗಳಿಂದ ಆಗಿಲ್ಲ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಭಗವಂತ ಬ್ರಹ್ಮನಿಗೆ ಹೇಳ್ತಾನೆ, ನೀನು ಈ ಪ್ರಜಾಸಂಖ್ಯೆಯನ್ನು ಹೆಚ್ಚಿಸೋದಕ್ಕೆ ಅಂದರೆ ಇನ್ನೂ ಹೆಚ್ಚು ಹೆಚ್ಚು ಮಾಡಬೇಕು ಅಂತ ಬೇರೆ ಬೇರೆ ರೀತಿಯಲ್ಲಿ ನೀನು ವಿಸ್ತಾರ ಮಾಡಬೇಕು ಅಂತ ಆಸೆ ಪಟ್ಟಿರೋದ್ರಿಂದ ಈ ವಿಷಯದಲ್ಲಿ ನೀನು ಯಾವತ್ತೂ ಕೂಡ ನಿರಾಕೃತನಾಗಲ್ಲ. ಅಂತಂದರೆ ನಿನಗೆ ಇದು ಕೆಲಸ ಆಗದೇ ಇರೋದಿಲ್ಲ, ಹಾಗೇ ಆಗುತ್ತೆ. ಯಾಕೆ ಅಂತಂದರೆ ನಿನ್ನ ಮೇಲೆ ನನ್ನ ಕರುಣೆ ಅನ್ನೋದು ಸದಾ ಕಾಲ ಹೆಚ್ಚುತ್ತಾನೆ ಹೋಗುತ್ತೆ ಹೊರತು ಅದು ಕಡಿಮೆ ಆಗೋದಿಲ್ಲ ಅಂತ ಹೇಳಿ, ಆಮೇಲೆ ಏನು ಹೇಳ್ತಾನೆ, ನೀನೇ ಮೊದಲ ಋಷಿ ಆಗಿದೆಯಾ, ನೀನು ಬೇರೆ ಬೇರೆ ಪ್ರಜಾ ಸೃಷ್ಟಿಯಲ್ಲಿ ನಿರತನಾಗಿದ್ರೂ ಕೂಡ ನಿನ್ನ ಮನಸ್ಸು ಯಾವಾಗಲೂ ನನ್ನಲ್ಲೇ ಇರುತ್ತಲ್ವಾ, ಅದಕ್ಕೋಸ್ಕರ ನೀನು ಋಷಿ ಅಂತ ಹೇಳ್ತಾ ಇರೋದು. ಈ ರೀತಿ ನೀನು ನನ್ನಲ್ಲೇ ನಿನ್ನ ಮನಸ್ಸನ್ನು ಇಟ್ಟಿರೋದ್ರಿಂದ ಈ ರಜೋಗುಣದ ಅತಿಕ್ರಮಣ ನಿನ್ನ ಮೇಲೆ ಆಗೋದಿಲ್ಲ ಅಂತ ಭಗವಂತ ಇಲ್ಲಿ ಭರವಸೆಯನ್ನು ಕೊಡ್ತಾ ಇದ್ದಾನೆ. ಈಗ ನಮಗೆ ಗೊತ್ತಾಗಿದೆ ಅದು ಅಲ್ವಾ, ಭಗವಂತನನ್ನೇ ಸ್ಮರಣೆ ಮಾಡ್ತಾ ನಾವು ಏನೇ ಕೆಲಸ ಮಾಡ್ತಾ ಇದ್ರು ಕೂಡ ನಮಗೆ ರಜೋಗುಣದ ಒಂದು ಅತಿಕ್ರಮಣ ಆಗೋದಿಲ್ಲ ಅನ್ನೋದು. ಅಂದರೆ ನಮ್ಮ ಕರ್ತವ್ಯ ಕರ್ಮಗಳನ್ನು ನಾವು ಮಾಡ್ತಾ ಮಾಡ್ತಾ ಭಗವಂತನ ಸ್ಮರಣೆ ಮಾಡೋದ್ರಿಂದ ನಮಗೆ ಯಾವುದೇ ರೀತಿಯ ಈ ಭೌತಿಕ ಪ್ರಪಂಚದ ಮೋಹ ಅನ್ನೋದಿದೆಯಲ್ಲ ಅದು ನಮಗೆ ಬರೋದಿಲ್ಲ. ಅದಕ್ಕೋಸ್ಕರ ನಾವು ಸದಾ ಭಗವಂತನ ಸ್ಮರಣೆಯಲ್ಲಿ ನಮ್ಮ ಮನಸ್ಸನ್ನು ತೊಡಗಿಸಿರಬೇಕು. ಶಾರೀರಿಕವಾಗಿ ನಾವು ಏನು ಕೆಲಸ ಮಾಡ್ತಾ ಇದ್ರೂ ಪರವಾಗಿಲ್ಲ, ನಮ್ಮ ಕರ್ತವ್ಯ ಕರ್ಮಗಳು ಧರ್ಮಕ್ಕೆ ಅನುಕೂಲವಾಗಿ ಇರಬೇಕದು. ಆ ಥರ ಕೆಲಸಗಳನ್ನು ಮಾಡ್ತಾ ಮಾಡ್ತಾ ನಮ್ಮ ಮನಸ್ಸನ್ನು ಭಗವಂತನಲ್ಲಿ ಇಟ್ಟಿದ್ರೆ ನಮಗೆ ಯಾವುದೇ ಭೌತಿಕ ಬಂಧನಗಳು ಇರೋದಿಲ್ಲ ಅನ್ನೋದು ಇದಕ್ಕೆ ಅರ್ಥ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಬದ್ಧಾತ್ಮರು ಯಾರೇ ಆಗಿರ್ತಾರೋ ಅಂಥವ್ರಿಗೆ ನಾನು ಸುಲಭವಾಗಿ ಸಿಗೋ ಅಂಥವ್ನಲ್ಲ ಅನ್ನೋದನ್ನ ನೀನು ತಿಳ್ಕೊಂಡಿದೀಯಾ. ಯಾಕೆ ಬದ್ಧಾತ್ಮರಿಗೆ ನಾನು ಸಿಗೋದಿಲ್ಲ ಅಥವಾ ನನ್ನ ಬಗ್ಗೆ ಅವ್ರಿಗೆ ಗೊತ್ತಾಗೋದಿಲ್ಲ ಅಥವಾ ನನ್ನ ಬಗ್ಗೆ ಅವರು ತಿಳ್ಕೊಳ್ಳೋದಕ್ಕಾಗಲ್ಲ ಅಂತಂದರೆ, ನನ್ನ ವ್ಯಕ್ತಿತ್ವ ಅನ್ನೋದು ಯಾವುದೇ ಭೌತಿಕ ವಸ್ತುಗಳು ಸೇರೋದ್ರಿಂದ ಆಗಿಲ್ಲ. ಈಗ ನಾವು ಈ ಪ್ರಪಂಚದಲ್ಲಿ ನೋಡ್ತೀವಲ್ವಾ, ಅದೆಲ್ಲವೂ ಕೂಡ ಒಂದಕ್ಕೊಂದು ಸೇರಿ, ಈ ಭೌತಿಕ ಪ್ರಪಂಚದ ವಸ್ತುಗಳು ಒಂದಕ್ಕೊಂದು ಸೇರಿ ಆಗಿರುವಂಥದ್ದು ಅಲ್ವಾ. ಆ ರೀತಿ ಆಗಿರುವಂಥವು ನಾನಲ್ಲ. ಮತ್ತು ಮುಖ್ಯವಾಗಿ ಸ್ಥೂಲ ಪಂಚಭೂತಗಳಿಂದ, ಈಗ ಪಂಚಮಹಾಭೂತಗಳಿದೆಯಲ್ಲ, ಭೂಮಿ, ನೀರು, ಆಕಾಶ, ವಾಯು, ಅಗ್ನಿ, ಇದರಿಂದಾನೇ ಎಲ್ಲ ವಸ್ತುಗಳು ಆಗಿರೋದು. ಇದರ ಒಂದು ಕಾಂಬಿನೇಷನಿಂದ ಆಗಿರುವಂಥದ್ದು. ಅದರಿಂದ ಮತ್ತೆ ಸೂಕ್ಷ್ಮ ವಿಷಯತ್ರಯಗಳು, ಮನಸ್ಸು, ಬುದ್ಧಿ, ಅಹಂಕಾರ ಅಂತ ಹೇಳ್ತೀವಲ್ವಾ, ಸೂಕ್ಷ್ಮಗಳು, ಅದರಿಂದನೂ ನಾನು ಆಗಿರುವಂಥವನ್ನಲ್ಲ. ಈಗ ನಾವೆಲ್ಲ ಆಗಿರೋದು ಪಂಚಮಹಾಭೂತಗಳು ಮತ್ತು ಸೂಕ್ಷ್ಮ ವಿಷಯತ್ರಯಗಳಿಂದನೇ ಆಗಿರುವಂಥದ್ದು. ಸೊ ಇದು ಯಾವುದರಿಂದನೂ ನಾನು ಆಗಿಲ್ಲ. ಅದಕ್ಕೋಸ್ಕರ ಬದ್ಧಾತ್ಮರಿಗೆ ನಾನು ಯಾರು ಅನ್ನೋದು ಗೊತ್ತಾಗೋದಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಪರಮ ಪರಿಪೂರ್ಣ ಸತ್ಯದ ಅರಿವಾಗಬೇಕಾದರೆ ಭೌತಿಕ ಅಭಿವ್ಯಕ್ತಿಯನ್ನು ನಿರಾಕರಿಸುವ ಅವಶ್ಯವಿಲ್ಲ. ಅದಕ್ಕೆ ಬದಲಾಗಿ ಆಧ್ಯಾತ್ಮಿಕ ಅಸ್ತಿತ್ವವನ್ನು ಯಥಾರೂಪವಾಗಿ ತಿಳಿಯುವುದು ಅವಶ್ಯ. ಈಗ ಇಲ್ಲೇನು ಹೇಳ್ತಾ ಇದ್ದಾರೆ, ಪರಮ ಪರಿಪೂರ್ಣ ಸತ್ಯದ ಅರಿವು ನಮಗಾಗಬೇಕು ಅಂತಂದರೆ, ಯಾರು ಭಗವಂತ ಅಥವಾ ಸತ್ಯ ಏನು ಅನ್ನೋದು ನಮಗೆ ಗೊತ್ತಾಗಬೇಕು ಅಂತಂದರೆ ಈ ಒಂದು ಭೌತಿಕ ಪ್ರಪಂಚವನ್ನು ನಿರಾಕರಣೆ ಮಾಡಬೇಕು ಅಂತಲ್ಲ. ಅಂದರೆ ಇದು ಬೇಡ ಇದು ಬೇಡ ಅಂತ ಹೇಳೋ ಹಾಗೇನಿಲ್ಲ. ಮನೆ ಮಠ ಬೇಡ, ಹೆಂಡತಿ ಮಕ್ಕಳು ಬೇಡ, ಅಥವಾ ನನಗಿರುವಂಥ ಜವಾಬ್ದಾರಿಗಳು ಬೇಡ, ಈ ರೀತಿ ಈ ಒಂದು ಭೌತಿಕ ಪ್ರಪಂಚನೇ ಇಲ್ಲ, ಇದೆಲ್ಲ ಸುಳ್ಳು, ಆ ರೀತಿ ನಾವು ತಿಳ್ಕೊಳ್ಳೋ ಅಂಥದ್ದು ಬೇಕಾಗಿಲ್ಲ. ಅದನ್ನು ನಿರಾಕರಣೆ ಮಾಡುವಂಥ ಅವಶ್ಯಕತೆಯೂ ಬೇಕಾಗಿಲ್ಲ.
ಅದರ ಬದಲಾಗಿ ಆಧ್ಯಾತ್ಮಿಕತೆ ಅಂದರೆ ಏನು, ಅದರ ಅಸ್ತಿತ್ವ ಇದೆಯಲ್ಲ ಅದನ್ನು ಅದು ಹೇಗಿದೆಯೋ ಹಾಗೆ ತಿಳ್ಕೊಳ್ಳೋದಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟು. ಈಗ ಭೌತಿಕವನ್ನ ಬಿಡಿ ಅಥವಾ ಭೌತಿಕವನ್ನ ನಿರಾಕರಣೆ ಮಾಡಿ ಅಂತ ಎಲ್ಲೂ ಹೇಳೋದಿಲ್ಲ. ಭೌತಿಕದಲ್ಲೇ ಇದ್ದುಕೊಂಡು ನಾವು ಆಧ್ಯಾತ್ಮಿಕ ಅಂತಂದ್ರೆ ಏನು ಅಂತ ಅದರ ವಾಸ್ತವತೆಯನ್ನ ತಿಳ್ಕೊಳ್ಳೋದಿದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟು ಅಂತ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಈಗ ನಾವು ಕೂಡ ಅದನ್ನೇ ಮಾಡಬೇಕಾಗಿರೋದು. ಏನು, ನಮಗಿರುವಂಥ ಜವಾಬ್ದಾರಿ, ನಮಗಿರುವಂಥ ಕೆಲಸ, ನಾವು ಎಲ್ಲಿದ್ದೀವೋ ಅಲ್ಲೇ ಇದ್ಕೊಂಡು ನಮ್ಮ ಮನಸ್ಸನ್ನ ಭಗವಂತನ ಕಡೆಗೆ ಹರಿಸ್ಬೇಕು. ಭಗವಂತ ಏನು ಅಥವಾ ಭಗವಂತ ಅಂದ್ರೆ ಏನು, ಸತ್ಯ ಅಂತಂದ್ರೆ ಏನು, ಭೌತಿಕ ಪ್ರಪಂಚ ಅಂದ್ರೆ ಏನು, ನಾನಂದ್ರೆ ಏನು, ಈ ರೀತಿ ವಿಷಯಗಳನ್ನ ತಾತ್ವಿಕವಾಗಿ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು. ಅಷ್ಟು ಮಾಡಿದ್ರೆ ಸಾಕು ಅಂತ ಹೇಳ್ತಾ ಇರೋದಿಲ್ಲಿ. ಈಗ ಕೆಲವರು ಏನು ಮಾಡ್ತಾರೆ, ಎಲ್ಲವನ್ನು ಬಿಟ್ಬಿಡ್ಬೇಕು, ವೈರಾಗಿಗಳಾಗಬೇಕು ಅಂತಂದ್ರೇನು, ಹೊರಗಡೆಯಿಂದ ಅವರು ಆ ರೀತಿ ಮಾಡ್ತಾರೆ. ಆದರೆ ಒಳಗಡೆ ಆಸೆಗಳೆಲ್ಲ ಹಾಗೇ ಇರುತ್ತೆ ಅವ್ರಿಗೆ. ಇಲ್ಲಿಂದ ಬಿಟ್ಟು ಹಿಮಾಲಯಕ್ಕೆ ಹೋದ್ರು ಮನಸ್ಸಿಂದ ಅದನ್ನು ಮಾಡಲಿಲ್ಲ ಅಂತಂದರೆ, ಮನಸ್ಸಲ್ಲಿ ಬರೀ ಐಹಿಕನೇ ಮುಳುಗಿದ್ರೆ ಅದು ನಿಜವಾಗ್ಲೂ ಆಧ್ಯಾತ್ಮಿಕವನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಎಲ್ಲಿದ್ರೂ ಪರವಾಗಿಲ್ಲ, ನಾವು ಏನು ಕೆಲಸ ಮಾಡ್ತಾ ಇದ್ರು ಕೂಡ ನಮ್ಮ ಮನಸ್ಸಿನ ಒಳಗಡೆ ಆ ಆಸಕ್ತಿ ಇರಬೇಕು ನಮಗೆ. ನಾನು ತಿಳ್ಕೋಬೇಕು ಅಥವಾ ನಾನು ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ ಅಂತ ನಮ್ಗೆ ಕರೆಕ್ಟಾಗಿ ಗೊತ್ತಿರುತ್ತೆ ನೋಡಿ, ಅದು ಇಂಪಾರ್ಟೆಂಟು. ಅಂದರೆ ಒಳಗಡೆಯಿಂದ ನಾವು ಮಾಡ್ತೀವಲ್ವ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಆಧ್ಯಾತ್ಮಿಕದ ಅಸ್ತಿತ್ವವನ್ನು ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ ಹೊರತು ಭೌತಿಕವನ್ನು ನಿರಾಕರಣೆ ಮಾಡಬೇಕು ಅಂತ ಅದು ಇಂಪಾರ್ಟೆಂಟ್ ಆಗೋದಿಲ್ಲ. ಭೌತಿಕ ಅಸ್ತಿತ್ವವನ್ನು ರೂಪಗಳಲ್ಲಿ ಸಾಕ್ಷಾತ್ಕರಿಸುವಂತೆ ಆಧ್ಯಾತ್ಮಿಕ ಅಸ್ತಿತ್ವವು ರೂಪರಹಿತವಾಗಿ ಇರಬೇಕೆಂದು ಯೋಚಿಸುವುದು ಆತ್ಮನ ನಿಷೇಧಾತ್ಮಕ ಭೌತಿಕ ಕಲ್ಪನೆಯಾಗಿರುತ್ತದೆ. ಆಧ್ಯಾತ್ಮಿಕ ರೂಪವು ಭೌತಿಕ ರೂಪವಲ್ಲ ಎಂಬುದು ನಿಜವಾದ ಆಧ್ಯಾತ್ಮಿಕ ಕಲ್ಪನೆಯಾಗಿರುತ್ತದೆ. ನೋಡಿ, ಇಲ್ಲಿ ಈಗ ಈ ಭೌತಿಕ ಅಸ್ತಿತ್ವವನ್ನು ನಾವು ರೂಪಗಳಲ್ಲಿ ನೋಡ್ತೀವಿ ಅಲ್ವಾ. ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ, ನೀರು ಅಂದರೆ ಹೀಗಿರುತ್ತೆ, ಮರ ಅಂದರೆ ಹೀಗಿರುತ್ತೆ, ಪಕ್ಷಿ ಅಂದರೆ ಹೀಗಿರುತ್ತೆ, ಅಂದರೆ ಅದಕ್ಕೊಂದು ರೂಪ ಇರುತ್ತೆ. ಅದರಿಂದ ನಮಗೆ ಗೊತ್ತಾಗ್ತಾ ಇದೆ, ನಾವು ಅದನ್ನು ಆ ರೀತಿ ಭೌತಿಕ ಅಸ್ತಿತ್ವವನ್ನು ನಾವು ಹೇಗೆ ನೋಡ್ತೀವಿ, ರೂಪಗಳಲ್ಲಿ ನೋಡ್ತೀವಲ್ವ. ಅದೇ ರೀತಿ ಆಧ್ಯಾತ್ಮಿಕ ಅಸ್ತಿತ್ವ ಅನ್ನೋದು ರೂಪನೇ ಇಲ್ಲದೆ ಇರೋದು ಅನ್ನೋ ರೀತಿ ನಾವು ಯೋಚನೆ ಮಾಡೋದಿದೆಯಲ್ಲ, ಅದನ್ನು ನಾವು ಆತ್ಮನ ನಿಷೇಧಾತ್ಮಕ ಭೌತಿಕ ಕಲ್ಪನೆ ಆಗಿರುತ್ತೆ. ಅಂದರೆ ಇಲ್ಲಿ ಏನನ್ನ ರೂಪದಲ್ಲಿ ನೋಡ್ತಾ ಇರ್ತೀವೋ ಆ ರೂಪರಹಿತವಾಗಿರೋದನ್ನ ಆಧ್ಯಾತ್ಮಿಕ ಅಂತ ನಾವು ಆ ರೀತಿ ಒಂದು ಕಲ್ಪನೆ ಮಾಡ್ಕೊಂಡಿದೀವಿ ಅಲ್ವಾ. ಆ ರೀತಿ ಅಲ್ಲ, ಆಧ್ಯಾತ್ಮಿಕದ ರೂಪ ಭೌತಿಕ ರೂಪದ ಹಾಗೆ ಇಲ್ಲ. ಅಂದರೆ ಅದಕ್ಕೊಂದು ರೂಪ ಇರುತ್ತೆ, ಆದರೆ ಇದು ಭೌತಿಕದ ಹಾಗೆ ಇರೋದಿಲ್ಲ ಅನ್ನೋದು ನಿಜವಾದ ಆಧ್ಯಾತ್ಮಿಕ ಕಲ್ಪನೆ ಅನ್ನೋದನ್ನ ಇಲ್ಲಿ ಗುರುಗಳು ಹೇಳ್ತಾ ಇರೋದು. ನಾವೇನು ಅನ್ಕೊಂಡ್ಬಿಡ್ತೀವಿ, ಇಲ್ಲಿ ಈಗ ನಾವು ಭೌತಿಕ ಪ್ರಪಂಚವನ್ನು ನೋಡ್ತಾ ಇರ್ತೀವಲ್ವಾ, ಇದೆಲ್ಲ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ಸೊ ನಾವು ಭೌತಿಕ ಒಂದು ಯಂತ್ರದಿಂದ ಅದನ್ನು ನೋಡ್ತಾ ಇದ್ದೀವಿ. ಈ ಶರೀರ ಈ ಭೌತಿಕಕ್ಕೆ ಸೇರಿರೋದಲ್ವಾ, ಅದರಿಂದ ನೋಡ್ತಾ ಇರೋದ್ರಿಂದ ನಮಗೆ ಭೌತಿಕ ಎಲ್ಲ ಕಾಣಿಸ್ತಾ ಇರುತ್ತೆ. ಆದರೆ ಈ ಭೌತಿಕ ಯಂತ್ರದಿಂದ ಆಧ್ಯಾತ್ಮಿಕವನ್ನು ನೋಡಕ್ಕೆ ಹೋದರೆ ಕಾಣಿಸುತ್ತಾ ಇಲ್ಲ. ಆವಾಗ ನಾವು ಆತ್ಮವನ್ನು ಏನು ಅನ್ಕೊಳ್ತೀವಿ, ನಿರಾಕಾರ, ನಮ್ಮ ಕಣ್ಣು ಕಾಣಿಸ್ತಾ ಇಲ್ವಲ್ಲ, ಅದಕ್ಕೋಸ್ಕರ ಅದಕ್ಕೆ ಆಕಾರ ಇಲ್ಲ ಅಂತ ಅಂದ್ಕೊಳ್ತೀವಿ. ಆದರೆ ನಿಜವಾಗ್ಲೂ ನಾವು ಅರ್ಥ ಮಾಡ್ಕೊಳ್ಳೋ ಅಂಥದ್ದು ಹೇಗಿರಬೇಕು ಅಂತಂದರೆ, ಆಧ್ಯಾತ್ಮಿಕ ರೂಪ ಅನ್ನೋದು ಭೌತಿಕ ರೂಪದ ಹಾಗಲ್ಲ. ಆ ರೀತಿ ಕಲ್ಪನೆ ಮಾಡ್ಕೊಳ್ಳೋದು ಆಧ್ಯಾತ್ಮಿಕ ಕಲ್ಪನೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಬ್ರಹ್ಮನು ಭಗವಂತನ ಸನಾತನ ಸ್ವರೂಪವನ್ನು ಆ ರೀತಿಯಾಗಿ ಗೌರವಿಸಿದನು ಮತ್ತು ದೇವೋತ್ತಮ ಪುರುಷನು ಬ್ರಹ್ಮನ ಆಧ್ಯಾತ್ಮಿಕ ಕಲ್ಪನೆಯನ್ನು ಮಾನ್ಯ ಮಾಡಿದನು. ಅಂದರೆ ಇಲ್ಲಿ ಬ್ರಹ್ಮ ಏನು ಮಾಡ್ದ, ಭಗವಂತನ ಸನಾತನ ರೂಪವನ್ನು ಯಾವ ರೀತಿ ಅವನು ಗೌರವಿಸ್ತಾನ. ಬ್ರಹ್ಮನಿಗೆ ಮೊದಲು ಅವನಿಗೆ ಕಾಣಿಸ್ಕೊಳ್ಳೋದು ಭಗವಂತ ಅಲ್ವಾ. ಅವನು ಈ ಭಗವಂತನ ರೂಪ ಇದೆಯಲ್ಲ, ಇದು ಭೌತಿಕದ ರೂಪದ ಹಾಗಲ್ಲ ಅನ್ನೋ ರೀತಿ ಅವನು ಅದನ್ನ ಸ್ವೀಕಾರ ಮಾಡ್ತಾನೆ, ಅದನ್ನ ಗೌರವಿಸ್ತಾನೆ. ಸೊ ಯಾವ ರೀತಿ ಬ್ರಹ್ಮ ಕಲ್ಪನೆಯನ್ನ ಮಾಡ್ಕೊಂಡಿದ್ನೋ ಅದೇ ಆಧ್ಯಾತ್ಮಿಕ ಕಲ್ಪನೆಯನ್ನ ಭಗವಂತ ಕೂಡ ಮಾನ್ಯ ಮಾಡ್ತಾನೆ. ಹೌದು, ನೀನು ತಿಳ್ಕೊಂಡಿರೋದು ಕರೆಕ್ಟು ಅನ್ನೋ ರೀತಿ ಅವನು ಹೇಳ್ತಾನೆ. ಈಗ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ತನ್ನ ಶರೀರದ ಭೌತಿಕ ಕಲ್ಪನೆಯನ್ನು ಖಂಡಿಸಿದ್ದಾನೆ. ಅಂತಹ ಕಲ್ಪನೆಯು ಆತನು ತೋರಿಕೆಗೆ ಮನುಷ್ಯನ ಹಾಗೆ ಕಾಣಿಸಿದ್ದರಿಂದ ಉಂಟಾಗಿರುತ್ತದೆ. ಕೃಷ್ಣ ತನ್ನ ಶರೀರದ ಬಗ್ಗೆ ಭೌತಿಕ ಕಲ್ಪನೆ ಮಾಡ್ತಾರಲ್ಲ ಅದನ್ನು ಖಂಡಿಸಿದ್ದಾನೆ.
ಅಂಥ ಕಲ್ಪನೆಯೇ ಈಗ ನಮ್ಮ ಕಣ್ಮುಂದೆ ಕಾಣಿಸ್ಕೊಳ್ಬೇಕಲ್ಲ, ಅದಕ್ಕೋಸ್ಕರ ಅವನು ಕೃಷ್ಣನ ಒಂದು ರೂಪವನ್ನ ತಗೊಂಡು ನಮ್ಮ ಮುಂದೆ ಅಂದ್ರೆ ಮನುಷ್ಯರ ಹಾಗೆ ಅವನು ಕಾಣಿಸ್ಕೊಂಡಿದ್ದಾನೆ. ಮನುಷ್ಯರ ಹಾಗೆ ಅವನು ಕಾಣಿಸ್ಕೊಂಡ ಅಂತಂದ್ಬಿಟ್ಟು ಅವನು ಮನುಷ್ಯ ಅಂತ ನಾವು ಕಲ್ಪನೆ ಮಾಡ್ಕೊಳ್ತೀವಲ್ವಾ? ಅಂದ್ರೆ ಈ ಶರೀರವನ್ನ ನಾವು ನೋಡ್ತೀವಿ. ಈಗ ನಮ್ಮ ಕಣ್ಣಿಗೆ ಅವನು ಕಾಣಿಸ್ಬೇಕು ಅಂತಂದ್ರೆ ನಮಗೆ ರೂಪದಲ್ಲೇ ಅವನು ಅಂದ್ರೆ ನಮ್ಮ ಹಾಗೆ ಬಂದು ಅವನು ಈ ಲೀಲೆಗಳನ್ನ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಆ ರೀತಿ ನಮ್ಮ ಮುಂದೆ ಕಾಣಿಸ್ಕೊಂಡಿದ್ದಾನೆ ಹೊರತು ಅವನು ಈ ಭೌತಿಕ ಶರೀರದ ಹಾಗಲ್ಲ. ಅವನು ಆಧ್ಯಾತ್ಮಿಕವಾಗಿ ಇರುವಂಥವನು, ಆಯ್ತಾ? ಅವನದೇ ಬೇರೆ ರೂಪ ಇರತ್ತೆ. ಆದ್ರೆ ಇಲ್ಲಿ ನಮ್ಮ ಕಣ್ಣು ಮುಂದೆ ಕಾಣಿಸ್ಕೊಳ್ಳೋದಕ್ಕೋಸ್ಕರ ಈಗ ನಮ್ಗೆ ನೋಡೋಕ್ಕಾಗ್ಬೇಕಲ್ವಾ? ನಮ್ಗೇನ್ ದಿವ್ಯ ದೃಷ್ಟಿ ಇದೆಯಾ? ಇಲ್ಲ ತಾನೆ. ಅದಕ್ಕೋಸ್ಕರ ಅವನು ನಮ್ಮ ಮುಂದೆ ಅವನು ಮನುಷ್ಯರ ಹಾಗೆ ಕಾಣಿಸ್ಕೊಂಡಿದ್ದಾನೆ. ಭಗವಂತನು ತನ್ನ ಅನೇಕ ಆಧ್ಯಾತ್ಮಿಕ ರೂಪಗಳಲ್ಲಿ ಯಾವುದೇ ರೂಪದಲ್ಲಿ ಕಾಣಿಸಬಹುದು. ಆದರೆ ಅವನು ಭೌತಿಕ ನಿರ್ಮಿತನಲ್ಲ. ಅವನಿಗೆ ಶರೀರ ಮತ್ತು ಆತ್ಮ ಎಂಬ ಎರಡರೊಳಗೆ ಯಾವ ವ್ಯತ್ಯಾಸವೂ ಇಲ್ಲ. ಇದು ಭಗವಂತನ ಆಧ್ಯಾತ್ಮಿಕ ರೂಪವನ್ನು ಕಲ್ಪಿಸಿಕೊಳ್ಳುವ ವಿಧಾನವಾಗಿದೆ. ನೋಡಿ, ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ, ಇದೆಲ್ಲ ತುಂಬಾನೇ ಸೂಕ್ಷ್ಮವಾದ ವಿಚಾರಗಳು. ಯಾರಿಗೆ ಎಷ್ಟರ ಮಟ್ಟಿಗೆ ಅರ್ಥ ಆಗ್ತಾ ಇದೆಯೋ ನನಗೆ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ನಮ್ಮ ಯೋಗ್ಯತೆ ಎಷ್ಟಿರುತ್ತೋ, ನಮ್ಮ ಒಂದು ತಿಳ್ಕೊಳ್ಳುವಂಥ ಒಂದು ಶಕ್ತಿ ಎಷ್ಟಿರುತ್ತೋ ಅಷ್ಟು ಮಾತ್ರ ನಮಗೆ ಅರ್ಥ ಆಗುತ್ತೆ. ನೋಡಿ, ಇಲ್ಲಿ ಭಗವಂತ ಬೇಕಾದಷ್ಟು ಆಧ್ಯಾತ್ಮಿಕ ರೂಪಗಳಲ್ಲಿ ಬರ್ತಾನೆ. ಯಾವುದಾದ್ರೂ ಒಂದು ರೂಪದಲ್ಲಿ ಅವನು ಕಾಣಿಸ್ಕೊಳ್ಬಹುದು. ಹಂಗಂದಿದ ತಕ್ಷಣ ಅವನು ನಮ್ಮ ಹಾಗೆ ಈ ಭೌತಿಕ ಶರೀರದಲ್ಲಿ ಬಂದಿದ್ದಾನೆ ಅಥವಾ ಈ ಭೌತಿಕದಿಂದ ಹುಟ್ಟಿರೋನು ಅಂತ ನಾವು ತಿಳ್ಕೋಬಾರ್ದು. ಯಾಕಂದ್ರೆ ಈಗ ನಮಗೂ ನಮ್ಮ ಶರೀರಕ್ಕೂ ಡಿಫ್ರೆನ್ಸ್ ಇದೆ ಅಲ್ವಾ? ಆದ್ರೆ ಭಗವಂತನಿಗೆ ಹಾಗಲ್ಲ. ಅವನ ಶರೀರ ಅವನು ಎರಡೂ ಒಂದೇನೆ. ಅವನು ಈ ಶರೀರನೇ ಬೇರೆ, ನಾವೇ ಬೇರೆ, ಆ ರೀತಿ ಅಲ್ಲ ಭಗವಂತ. ಅವನು ಯಾವ ಶರೀರದಲ್ಲಿ ಇರ್ತಾನೋ ಅದು ಅವನೇನೆ. ಅವನಿಗೂ ಆ ಶರೀರಕ್ಕೂ ವ್ಯತ್ಯಾಸ ಅನ್ನೋದು ಇರೋದಿಲ್ಲ. ಮತ್ತೆ ಅವನು ಯೂಸ್ ಮಾಡುವಂತಹ ವಸ್ತು ಆಗಿರಬಹುದು, ಏನೇ ಆಗೋಗಿಲ್ಲ, ಅವನ ಹತ್ರ ಕೊಳಲಿರುತ್ತೆ, ನವಿಲಿರುತ್ತೆ, ಅದೆಲ್ಲನೂ ಕೂಡ ಎಲ್ಲವೂ ಅವನೇ ಆಗಿದ್ದಾನೆ. ಇಲ್ಲಿ ಈ ಭೌತಿಕ ಪ್ರಪಂಚದಲ್ಲಿ ಏನು ಅಂತಂದ್ರೆ ಒಂದೊಂದು ವಸ್ತು, ಶರೀರ ಎಲ್ಲದಕ್ಕೂ ಆತ್ಮ ಶರೀರಕ್ಕೆ ಡಿಫ್ರೆನ್ಸ್ ಇದೆ. ಅದೇ ರೀತಿ ಒಬ್ಬೊಬ್ಬರಿಗೂ ಒಂದೊಂದು ಬೇರೆ ಬೇರೆ ಭೇದ ಭಾವಗಳು ಇರುತ್ತೆ ಇಲ್ಲಿ. ಆದರೆ ಭಗವಂತನಲ್ಲಿ ಅಥವಾ ಆಧ್ಯಾತ್ಮಿಕತೆಯಲ್ಲಿ ಆ ರೀತಿ ಅಲ್ಲ. ಇದು ಭಗವಂತನ ಆಧ್ಯಾತ್ಮಿಕ ರೂಪವನ್ನು ಕಲ್ಪಿಸ್ಕೊಳ್ಳುವಂಥ ಒಂದು ವಿಧಾನ. ಈಗ ಭಗವಂತನೇ ಇಲ್ಲಿಗೆ ಬಂದಿದ್ದಾನೆ ಅಂತ ಹೇಳಿದ್ರು ಕೂಡ ಎಲ್ಲಿ ಅವನು ನಮ್ಮ ಹಾಗೆ ಮನುಷ್ಯನಾಗೆ ಇಲ್ಲಿ ಆಡ್ತಾ ಇದ್ದಾನೆ, ಕುಣಿತಾ ಇದ್ದಾನೆ ಅಂತೆಲ್ಲ ಹೇಳ್ತೀವಿ. ಆದರೆ ಅವನ ಲೀಲೆಗಳನ್ನು ನೋಡಿದ್ದೀರಾ? ಚಿಕ್ಕ ಬೆರಳಿನ ಮೇಲೆ ಪರ್ವತವನ್ನು ಎತ್ಕೊಳ್ತಾನೆ. ಅದು ಸಾಮಾನ್ಯ ಮನುಷ್ಯರು ಮಾಡೋದಕ್ಕಾಗತ್ತಾ? ಇಲ್ಲ ಅಲ್ವಾ? ಆಮೇಲೆ ಅಂತಂತಹ ರಾಕ್ಷಸರನ್ನ ಚಿಕ್ಕ ಮಗು ಇದ್ದಾಗಲೇ ಅವನು ಬರೀ ಕಾಲಿನಿಂದ ಒದ್ದೆ ಕೊಂದು ಬಿಡ್ತಾನೆ. ಅದೆಲ್ಲ ಸಾಮಾನ್ಯ ಮನುಷ್ಯರಿಗಾಗತ್ತಾ? ಇಲ್ಲ. ಸೊ ಆ ರೀತಿ ಭಗವಂತ ನಮ್ಮ ಮುಂದೆ ಒಂದು ರೂಪದಲ್ಲಿ ಕಾಣಿಸ್ಕೊಂಡಿದ್ದಾನೆ. ಈ ಭೌತಿಕ ಪ್ರಪಂಚದಲ್ಲಿ ನಾವು ಸಾಮಾನ್ಯವಾಗಿ ಹೇಗೆ ಮನುಷ್ಯರು ಇರ್ತೀವೋ ಆ ರೀತಿ ಕಾಣಿಸ್ಕೊಂಡಿದ್ದಾನೆ ಅಂದಿದ ತಕ್ಷಣ ನಮ್ಮ ಹಾಗೆ ಅವನು ಅಂತ ತಿಳ್ಕೊಬಾರ್ದು. ಶರೀರದಲ್ಲಿದ್ರು ಅವನ ಶರೀರ ಅವನು ಎರಡೂ ಒಂದೇನೆ, ಆಯ್ತಾ? ಆ ಶಕ್ತಿಗಳಿಂದ ನಾವು ಅವನನ್ನ ಗುರುತಿಸ್ತೀವಿ ಅಲ್ವಾ? ಅದನ್ನ ಗುರುತಿಸೋಕ್ಕೂ ಕೆಲವರಿಗೆ ಬರೋದಿಲ್ಲ. ಅವನೇನಾದ್ರೂ ಲೀಲೆಗಳು ಮಾಡ್ತಿದ್ರು ಕೂಡ ಏನೋ ಮನುಷ್ಯರಿಗೂ ಕೆಲವೊಂದು ಪವರ್ ಇರುತ್ತಲ್ಲ, ಅದರಿಂದ ಮಾಡ್ತಿದ್ದಾನೆ, ಹಾಗೆ ಹೀಗೆ ಅಂತ ಮಾತಾಡ್ಕೊಳ್ತಾರೆ. ಸೊ ಆ ರೀತಿ ನಾವು ಯೋಚನೆ ಮಾಡಬಾರ್ದು. ಭಗವಂತ ಯಾವುದೇ ರೂಪದಲ್ಲಿದ್ರೂ ಕೂಡ ಅವನು ಆಧ್ಯಾತ್ಮಿಕವಾಗಿರುವಂಥವನು ಅಂತ ನಾವು ತಿಳ್ಕೋಬೇಕು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.